ಬಿಜೆಪಿಯಿಂದ ಸದ್ಯ ದೂರಾಗಿರುವಂತಹ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನಡೆ ಕುತೂಹಲವನ್ನ ಮೂಡಿಸಿದೆ. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಒಂದ್ ಕಡೆ ಬಿಜೆಪಿಯಲ್ಲಿ ಕಳಂಕಿತರಿಗೆ ಟಿಕೆಟ್ ಇಲ್ಲ ಅಂತ ಅಮಿತ್ ಶಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಕಂಗಾಲಾಗಿ ಹೋಗಿದ್ದಾರೆ. ಈ ನಡುವೆ ಜನಾರ್ದನ್ ರೆಡ್ಡಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ರೆಡ್ಡಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ತಾರಾ ಅನ್ನುವಂತ ಅನುಮಾನ ಕೂಡ ಮೂಡಿದೆ. ಆದ್ರೆ ಶಾಸಕ ಅನಿಲ್ ಲಾಡ್ ಎಲ್ಲದಕ್ಕೂ ತೆರೆ ಎಳೆದಿದ್ದಾರೆ. ನಾನು ಬಿಜೆಪಿ ಸೇರೋದಿಲ್ಲ, ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ಗೆ ಬರೋದಿಲ್ಲ, ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಸೇರ್ತಾರೆ ಅಂತ ಗಾಳಿ ಸುದ್ದಿ ಹಬ್ಬಿಸಲಾಗ್ತಾ ಇದೆ ಅಂತ ಅನಿಲ್ ಲಾಡ್ ಹೇಳಿದ್ದಾರೆ. ಅಲ್ಲದೆ ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ದೇವೆ, ಅವರನ್ನ ಹೇಗೆ ಪಕ್ಷಕ್ಕೆ ಸೇರಿಸಿಕೊಳ್ತೀವಿ, ನಿನ್ನೆ ಸಂತೋಷ್ ಲಾಡ್ ಭೇಟಿ ವೇಳೆ ಆಕಸ್ಮಿಕವಾಗಿ ನಾವು ತಂಗಿದ್ದ ಹೋಟೆಲ್ನಲ್ಲೇ ಜನಾರ್ದನ್ ರೆಡ್ಡಿ ತಂಗಿದ್ರು, ಆಕಸ್ಮಿಕವಾಗಿ ಅವರು ನಮಗೆ ಸಿಕ್ಕಿದ್ದು ಅಂತ ಅನಿಲ್ ಲಾಡ್ ಸ್ಪಷ್ಟನೆ ನೀಡಿದ್ರು. ಆ ಲಾಬಿಯಲ್ಲಿ ಅವರು ಕೂಡ ಅದೇ ಹೋಟ್ಲಲ್ಲಿ ಉಳ್ಕೊಂಡು ಕೆಳಗೆ ಬರ್ತಾ ಜಸ್ಟ್ ಇದು ಮಾಡಿದ್ದಾರೆ. ಸೊ ಅದು ಬಿಟ್ಟು ಬೇರೆ ಯಾವ ಜನಾರ್ದನ್ ರೆಡ್ಡಿ ಅವರು ಕಾಂಗ್ರೆಸ್ ಬರೋದು ಇದೆಲ್ಲ ಸುಳ್ಳು. ಒಂದು, ಜನಾರ್ದನ್ ರೆಡ್ಡಿ ಅವರು ಏನಾದರೂ ಬಿಜೆಪಿಗೆ ಆ ಒಂದು ಇದು ತೋರಿಸ್ಲಿಕ್ಕೆ ಏನಾದರೂ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಅಥವಾ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಬಿಜೆಪಿ ಪಕ್ಷದಲ್ಲಿ ಇವತ್ತು ಶ್ರೀರಾಮುಲು ಅವರಿಗೆ ಬಳ್ಳಾರಿ ಜಿಲ್ಲೆಯಿಂದನೇ ತೆಗೆದು ಇವತ್ತು ಮೊಣಕಲ್ಮುರಿಗೆ ಕೊಟ್ಟಿದ್ದಾರೆ. ಇವತ್ತು 2ನೇ ಲೀಸ್ಟಲ್ಲಿ ಅವ್ರ ತಮ್ಮನ ಹೆಸರು ಅಥವಾ ಇನ್ನೊಂದರಲ್ಲಿ ಯಾವುದೋ ಗೊಂದಲ ಆಗಿರಬೇಕು. ಆದ ಕಾರಣ ಇವತ್ತು ಬಿಜೆಪಿಗೆ ಒಂದು ಇದು ಮಾಡಲಿಕ್ಕೆ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋ ಒಂದು ಇದನ್ನು ಅವರು ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಅವರು ಒಂದು ಲಾಬಿಯಲ್ಲಿ ಇದ್ದರು. ಆ ಲಾಬಿಯಲ್ಲಿ ಅವರು ಕೂಡ ಅದೇ ಹೋಟ್ಲಲ್ಲಿ ಉಳ್ಕೊಂಡು ಕೆಳಗೆ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾತಿ, ಕಾಂಗ್ರೆಸ್ ಮೊದಲ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಆಕಾಂಕ್ಷಿಗಳು, ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಇವತ್ತು ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಇನ್ನೊಂದು ಕಡೆ ಫೇಕ್ ಪಟ್ಟಿ ಹಾವಳಿ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಏನು ಬೆಳವಣಿಗೆ ಆಗ್ತಿದೆ? ಸುಮಾರು ಸಂಜೆ ಪಟ್ಟಿ ಬಿಡುಗಡೆ ಆಗುವಂತಹ ಒಂದು ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇತ್ತು. ಆದ್ರೆ ನಿನ್ನೆ ಬೆಳಗ್ಗೆ ಅಲ್ಪಸಂಖ್ಯಾತರ ಒಂದು ಸಭೆ ನಡೆದಂತಹ ಹಿನ್ನೆಲೆಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಮತ್ತೆ ಒಂದ್ ಸ್ವಲ್ಪ ಮುಂದೂಡಲಾಯಿತು. ಅಲ್ಲಿ ಎಲ್ಲೋ ಒಂದಷ್ಟು ಬಂಡಾಯ ಎದುರುವಂತಹ ಆಕಾಂಕ್ಷಿಗಳನ್ನ ಹಾಗೂ ಅಭ್ಯರ್ಥಿಗಳನ್ನ ಮನವೊಲಿಸುವಂತಹ ಕೆಲಸ ಮುಖ್ಯಮಂತ್ರಿ ಹಾಗೂ ಪರಮೇಶ್ವರ್ ಅವರು ನಡೆಸಿದ್ರು ವೇಣುಗೋಪಾಲ್ ಅವರ ಮನೆಯಲ್ಲಿ. ತದನಂತರದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಮುಂದುವರಿಯುತ್ತೆ. ಸೊ ಕಾಂಗ್ರೆಸ್ನ ಒಂದು ಕಾರ್ಯಚಟುವಟಿಕೆ ಏನು ಅಂತಂದ್ರೆ, ಸ್ಕ್ರೀನಿಂಗ್ ಕಮಿಟಿ ಈ 2 ದಿನ ಆದ ನಂತರ ಇದೀಗ ಎಲ್ಲಾ ರಾಜ್ಯ ನಾಯಕರು ಬಂದು ಅವರ ರಿಪೋರ್ಟ್ ಅನ್ನ ನೀಡಿರ್ತಾರೆ. ಈ ರಿಪೋರ್ಟ್ ಅನ್ನ ನೀಡಿದ ಬಳಿಕ ಈಗ ರಾಷ್ಟ್ರ ನಾಯಕರು ಕೂತು, ಅಂದ್ರೆ ಈ ಸಿಸಿ ಕಮಿಟಿಯಲ್ಲಿ ಯಾರಿದ್ದಾರೆ, ಸಾಹು, ಗೊಗೊಯ್ ಮತ್ತು ಮಿಸ್ತ್ರಿ, ಈ ಮೂವರು ಕೂತು ಅವರು ಒಂದು ರಿಪೋರ್ಟ್ ಅನ್ನ ತಯಾರು ಮಾಡ್ತಾರೆ. ರಾಜ್ಯ ನಾಯಕರು ಕೊಟ್ಟಿರುವಂತಹ ರಿಪೋರ್ಟ್ ಅಲ್ಲಿ ಅವರು ತಯಾರು ಮಾಡುವಂತಹ ರಿಪೋರ್ಟ್ ಅನ್ನ ಅವರು ರಾಹುಲ್ ಗಾಂಧಿಗೆ ನೀಡ್ತಾರೆ. ರಾಹುಲ್ ಗಾಂಧಿಗೆ ನೀಡಿದ ನಂತರ ರಾಹುಲ್ ಗಾಂಧಿ ಒಂದು ಸಿಸಿ ಕಮಿಟಿಯ ಸಭೆಯನ್ನ ಕರೀತಾರೆ. ಆ ಸಭೆಯಲ್ಲಿ ಕೊನೆಗೆ ಅಂತಿಮ ಪಟ್ಟಿಯನ್ನ ಇವರೆಲ್ಲರೂ ಡಿಸ್ಕಸ್ ಮಾಡಿ ಅದಾದ ಒಂದು 2 ಗಂಟೆಗಳ ನಂತರ ಅವರು ಅನೌನ್ಸ್ ಮಾಡುವಂತಹ ಪ್ರಕ್ರಿಯೆ ಈ ಹಿಂದೆ ಕಾಂಗ್ರೆಸ್ ನಲ್ಲಿ ನಡೆದು ಬಂದಿದೆ. ಈಗಲೂ ಕೂಡ ಅದೇ ಮುಂದುವರಿಯುತ್ತೆ. ಸೊ ಇಂದು ಗೊಗೊಯ್, ಸಾಹು ಹಾಗೂ ಮಿಸ್ತ್ರಿ ಕೂತು ಈ ಒಂದು ಪಟ್ಟಿಯನ್ನ ತಯಾರು ಮಾಡಿ ರಾಹುಲ್ ಗಾಂಧಿಗೆ ನೀಡ್ತಾರೆ. ರಾಹುಲ್ ಗಾಂಧಿ ಸಿಇಸಿಯನ್ನ ಬಹುಶಃ 13ನೇ ತಾರೀಕು ಇಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಸೊ ಬಹುಶಃ ಅದು 13ನೇ ತಾರೀಕು ಮತ್ತೆ ಮುಖ್ಯಮಂತ್ರಿಗಳು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಅದಾದ ಫೈನಲ್ ರೌಂಡ್ ಆದ ಬಳಿಕ ಸಂಜೆ ಅಥವಾ ರಾತ್ರಿ ಟಿಕೆಟ್ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಅಂಕಿತ. ಇನ್ನು ದೆಹಲಿಯಲ್ಲಿ ನಡೀತಾ ಇರೋದು ಕಾಂಗ್ರೆಸ್ ಮಹತ್ವದ ಸಭೆ. ಆದರೆ ಜನಾರ್ದನ್ ರೆಡ್ಡಿ ಅವರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿರೋದು ಸಾಕಷ್ಟು ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ, ಏನಾದ್ರೂ ಮಾಹಿತಿ ಇದೆಯಾ? ಅಂಕಿತ, ನಿನ್ನೆ ಒಂದು ವಿಶೇಷವಾದಂತಹ ಆಶ್ಚರ್ಯಕರಂತಹ ಪ್ರಕರಣ ಕೂಡ ನಿನ್ನೆ ನಡೆಯುತ್ತೆ. ಅನಿಲ್ ಲಾಡ್ ಅವರು ಮಾಧ್ಯಮಗಳಿಗೆ ಸಂದರ್ಶನವನ್ನ ಕೊಡ್ತೀನಿ ಅಂತ ಕರೀತಾರೆ. ಅದಾದ ಬಳಿಕನೇ ಯಾವಾಗ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೊರಗಡೆ ಬರ್ತಾರೆ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಫೇಕ್ ನ್ಯೂಸ್ ಬಗ್ಗೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಯಾವುದೇ MLAಗಳು ಮಾಧ್ಯಮಗಳಿಗೆ ಸಂದರ್ಶನ ನೀಡೋದಿಲ್ಲ ಅಂತ.
ಆ ಸ್ಟಾಫ್ ಹಾಗೇನೆ ಅನಿಲ್ ಲಾಡ್ ಅವರು ಉಲ್ಟಾ ಹೊಡಿತಾರೆ. ಇಲ್ಲ ಜನಾರ್ದನ್ ರೆಡ್ಡಿ ಬಂದಿರೋದು ಯಾಕೆ ಅಂತಾನೆ ಗೊತ್ತಿಲ್ಲ. ಜನಾರ್ದನ್ ನಾನು ಮತ್ತೆ ಸಂತೋಷ್ ಲಾಡು ಹೋಟೆಲ್. ಓಕೆ, ಧನ್ಯವಾದ ಸ್ವಾತಿ ತಮ್ಮೆಲ್ಲ ಮಾಹಿತಿಗಾಗಿ.